ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅದೊಂದು ದೃಶ್ಯ ಇಡೀ ಘಟನೆಗೆ ಸಾಕ್ಷಿ ಹೇಳ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಹೋಗ್ತಿದ್ದ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ಟೋಲ್ ಕ್ರಾಸ್ ವೇಳೆ ವಿಐಪಿ ಕಾರ್ಡ್ ಅನ್ನು ತೋರಿಸಲಾಗಿದೆ. ಬಂಕ್ನ ಸಿಸಿಟಿವಿಯಿಂದ ಬಚಾವಾಗೋದಕ್ಕೆ ಗ್ಯಾಂಗ್ ಮಾಡಿದಂತ ಪ್ಲಾನ್ ಕೂಡ ಬಯಲಾಗಿದೆ. ಇತ್ತ ದರ್ಶನ್ ಮತ್ತು ಗ್ಯಾಂಗ್ಗೆ ಇವತ್ತು 4ನೇ ದಿನವೂ ಕೂಡ ವಿಚಾರಣೆ ನಡೆದಿದೆ. ಸಿಕ್ಕ ಸಾಕ್ಷಿಗಳನ್ನ ಕಂಡು ಆರೋಪಿಗಳು ದಂಗಾಗಿದ್ದಾರೆ. ಇನ್ನು ದರ್ಶನ್, ಪವಿತ್ರ, ಪವನ್, ರಘು, ನಂದೀಶ್ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇತ್ತ ಇಬ್ಬರು ಸರಿಯಾಗಿದ್ದು ಇನ್ನೊಬ್ಬನಿಗಾಗಿ ಹುಡುಕಾಟ ನಡೀತಾ ಇದೆ. ಅಭಿಮಾನ ಸಹಜ, ಆದರೆ ಅದು ಸ್ವಾಭಿಮಾನವನ್ನೇ ಅಡ ಇಡುವಂತಿರಬಾರದು. ಇಲ್ಲಿ ಅಭಿಮಾನವೂ ದುರುಪಯೋಗ ಆಗಿದೆ. ದರ್ಶನ್ ಮೀಟ್ ಮಾಡಿಸ್ತೀನಿ ಅಂತ ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಸಹಾಯ ಪಡೆದು ಮೋಸ ಮಾಡಲಾಗಿದೆ. ಮಗನ ಬಂಧನದ ಬೆನ್ನಲ್ಲೇ ಆರೋಪಿ ಅನು ತಂದೆ ಸಾವನ್ನಪ್ಪಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನ ಘನಘೋರ ಕೃತ್ಯದ ಆಡಿಯೋ ಸ್ಫೋಟವಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರು ಕೂಡ ಶಾಕ್ ಆಗಿದ್ದಾರಂತೆ. ಜನಾಕ್ರೋಶಕ್ಕೆ ಗುರಿಯಾದ ಪೊಲೀಸರು ಬ್ಯಾರಿಕೇಡ್ ಕ್ಲಿಯರ್ ಮಾಡಿದ್ದಾರೆ. ಈ ಹತ್ಯೆ ಬಳಿಕ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಮಂಕಾಗಿ ಕೂತಿದ್ರಂತೆ. ದರ್ಶನ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ನಡೀತಾ ಇದೆಯಾ? ಬಿರಿಯಾನಿ, ಶಾಮಿಯಾನ ಕಂಡ ಜನಕ್ಕೆ ಸಂಶಯ ಕಾಡಿದ್ದು ನಿಜ. ಈಗ ಸಿಡಿದೆದ್ದ ಅಡ್ವೊಕೇಟ್ಸ್ ಠಾಣೆ ಒಳಗಿನ ಸಿಸಿಟಿವಿ ಫುಟೇಜ್ ಅನ್ನ ಕೇಳ್ತಾ ಇದ್ದಾರೆ. ಇತ್ತ ದಾಸನ ದರ್ಪಕ್ಕೆ ನೊಂದು ಬೆಂದವರ ಕಥೆಗಳು ಕ್ಯಾಮರಾ ಎದುರು ಕಣ್ಣೀರಾಗಿ ಹೊರಬರ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.